ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅವತ್ತು ಕೇಂದ್ರದ ರಕ್ಷಣಾ ಸಚಿವರೇ ಬಂದರು ಬೆಂಗಳೂರಿಗೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು, ನಾನು 3ನೇ ಮಾಡಿಲ್ ಕೂತ್ಕೊಂಡು ಅವ್ರಿಗೆ ಕಾಯಲಿಲ್ಲ. ಅವ್ರನ್ನ ಹೋಗಿ ನಾವೇನಿಗೆ ಇಳಿದು ಬರ್ತೀವಲ್ಲ ದಿನ ಬೆಳಗ್ಗೆ ಇಲ್ಲಿ ಬರಬೇಕಾದ್ರೆ ಆ ಹತ್ರ ನಾನೇ ಹೋಗಿ ಬಗ್ಗೆ ಕೊಟ್ಟು ರಿಸೀವ್ ಮಾಡಿ ಅವ್ರನ್ನ ವಿಧಾನ ಮೇಲ್ಗಡೆ ಮೀಟಿಂಗ್ ಹಾಲಿಗೆ ಕರ್ಕೊಂಬಂದೆ. ಎಲ್ಲ ರೀತಿಯ ಕ್ಲಿಯರೆನ್ಸ್ಗಳು ಏನೇನು ಆಗಬೇಕಾಗಿತ್ತು ಅಭಿವೃದ್ಧಿಗೆ ಅವತ್ತು ಕ್ಲಿಯರ್ ಮಾಡಿಕೊಟ್ಟೋದ್ರು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರ ಮತ್ತು JDS ಸರ್ಕಾರ ಇಬ್ಬರು ಸೇರಿ ಪಕ್ಷಗಳು ಸೇರಿ ಮಾಡಿದಂಥ ಮೈತ್ರಿ ಸರ್ಕಾರದಲ್ಲೂ ಕೆಲಸ ಮಾಡಿಸಿದ್ವಿ, ನಾವು ಮಾಡಿಸಿದ್ದೇವೆ. ಯಾತಿಗೆ ಪದೇ ಪದೇ ಇದ್ದು ಹೇಳ್ತೀರಿ? ಇರೋ ನನಗೆ ಏನು ನಡೆದಿದೆ ನನ್ನ ಘಟನೆ ಅದು ಹೇಳ್ತಾ ಇದ್ದೀನಿ. ಮೀಟಿಂಗ್ ಮಾಡಿದ್ ನಿಜಾನೇ, ಆದೇಶ ಮಾಡಿದ್ ನಿಜಾನೇ, ಆದ್ರೆ ಇನ್ನೂ ಕಾರ್ಯಗತ ಆಗಿಲ್ಲ. ಹಲವಾರು ರಸ್ತೆಗಳಿಗೆ ಅವ್ರನ್ನೇ ಕರ್ಕೊಂಬಂದು ನಿಮ್ಮ CV ರಾಮನ್ ನಗರ ಯಾವುದೋ ಭಾಗಗಳಿದೆ, ಹೆಬ್ಬಾಳದ ಆ ಕಡೆ ಎಲ್ಲೆಲ್ಲೋ 3-4 ಕಾರ್ಯಕ್ರಮ ನಾನೇ ಫಂಕ್ಷನ್ ಅಲ್ಲಿ ಫೌಂಡೇಶನ್ ಸ್ಟೋನ್ಗೆ ಅವ್ರ ಜೊತೆ ಸೇರ್ ಮಾಡಿದ್ದೀವಿ. ಇದೆಲ್ಲ PC ಮೋಹನ್ ಯಾರು ಇದ್ರು. ಅದಿಲ್ಲ, ಅದು ಬಿಟ್ಟು ನಮ್ಮ ಕಾಲದಲ್ಲಿ ಈಗ ತಂದೆಯವರ ಕಾಲ 95 ಕಿಲೋಮೀಟರ್ ಏನೋ, ಅವ್ರ ಕಾಲ ದೊಡ್ಡದು, ಅವ್ರ ಕಾಲದ್ದು ಬೇರೆ. ನಾವು ನೀವು ಸೇರಿ ಸರ್ಕಾರ ಮಾಡಿದಾಗಲೂ ಡಿಫೆನ್ಸ್ ಇಂದ ಆಗಲೂ ಕೊಟ್ರೆ ನಮಗೆ ಕೇಂದ್ರ ಸರ್ಕಾರ ಮಾಡಿದ್ರೆ ಎಲ್ಲ ನಾನು ಎಲ್ಲ ಒಪ್ಕೊಳ್ತೀನಿ. ಆಮೇಲೆ ಅಮ್ಮ ಆದೇಶನೂ ಮಾಡಿದ್ರು, ಆದ್ರೆ ಇವತ್ತಿಗೂ ಅದು ಆಗ್ಲಿಲ್ಲ ಕಾರ್ಯಗತ. ಕೆಲವು ಕೆಲಸ ಕೊಡ್ತೀನಿ, ಕೆಲವು ಕೆಲಸ ಆಗಿದೆ, ಆಗಿದ್ರೆ ಕೆಲವು ಆಗದೆ ಇರ್ಬೋದು, ನಂಗೆ ಗೊತ್ತಿಲ್ಲ. ನನಗೆ ಆಮೇಲೆ ನನಗಿದ್ದು 14 ತಿಂಗಳು ಆಮೇಲೆ ಮುಂದೇನಾಯ್ತು ನನಗೆ ಗೊತ್ತಿಲ್ಲ. ನಾನಿದ್ದ ಫೌಂಡೇಶನ್ ನಾ ಯಾಕೆ ಬಂದಿದ್ದೀವಿ 2-3 ರಸ್ತೆಗಳಿಗೆ. ಅದರಿಂದ ಅಧ್ಯಕ್ಷರೇ, ನಾವು ಯಾವ ರೀತಿಯಲ್ಲಿ ಈ ಒಂದು ಸರ್ಕಾರಗಳ ನಡುವೆ ವಿಶ್ವಾಸದಿಂದ ಕೆಲಸ ಮಾಡ್ಕೊತೀವಿ ಅದು ಮುಖ್ಯ ಇಲ್ಲಿ ಅಧ್ಯಕ್ಷರೇ. ಅದಾದ್ಮೇಲೆ ಅಧ್ಯಕ್ಷರೇ, ಈಗ ನಾನು ಪಾಪ ಹೇಳಿದ್ರಲ್ಲ, ನಾವು ಗ್ಯಾರಂಟಿ ನುಡಿದಂತೆ ನಡೆದಿದ್ದೇವೆ. ಒಂದು ಕೆಲಸ ಮಾಡಿಬಿಡಿ, ಕೆಂಗಾಲ ಹನುಮಂತಯ್ಯನವರು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹಾಕೋರಲ್ಲಿ ಎಲ್ಲೆಲ್ಲ ಹಾಕೊಂಡಿದ್ರಿ. ಅದೆಲ್ಲ ಆ ಕಡೆ ಇದ್ರ ಕಡೆ ಹಾಕಿರಬೇಕು, ಹೈಕೋರ್ಟ್ ಕಡೆ. ನೀವು ಇನ್ನೊಂದು ಹಾಕ್ಬಿಡಿ, ಈಗ ನುಡಿದಂತೆ ನಡೆದಿದ್ದೇವೆ ಇದೊಂದು ಹಾಕೊಂಡ್ಬಿಟ್ರೆ ನೋಡಿ, ಇನ್ನೊಂದು ನಿಮಗೆ ಒಳ್ಳೆ ಪ್ರಚಾರ ಸಿಗ್ತದೆ. ನನಗೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ ಅಧ್ಯಕ್ಷರೇ. ನಮ್ಮ ರಾಜ್ಯದಲ್ಲಿ ಬಹುಶಃ ಜನತಾದಳ ಸರ್ಕಾರ, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಿದ್ರೇನು, ಆ ಒಬ್ರು ಮುನಿಯಪ್ಪ ಅಂತ ಹೇಳಿ ಚಿಕ್ಕಬಳ್ಳಾಪುರದವರೊಬ್ರು, ಪೇಪರ್ ಮುನಿಯಪ್ಪ ಅಂತ ಕರೆಯಾರ ಅವ್ರನ್ನ, ನಾವೆಲ್ಲ ಚಿಕ್ಕವರಾಗ. ಅವರು ಮಂತ್ರಿನೂ ಆಗಿದ್ರು, ರೇಷ್ಮೆ ಇಲಾಖೆ ಮಂತ್ರಿನೂ ಆಗಿದ್ರು ಸ್ವಲ್ಪ ದಿವಸ. ಕನ್ನಡಪ್ರಭ ಪತ್ರಿಕೆ ವರದಿಗಾರಿದ್ರು ಅಂತ ಕಾಣಿಸ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ ರೇಷ್ಮೆ ಇಲಾಖೆ ಮಂತ್ರಿಗಳಾಗಿದ್ರು ಅವ್ರ ಮಂತ್ರಿ ಕಚೇರಿ ಕೂತ್ಕೊಂಡು ಫೋನ್ ಮಾಡಿ ಕೆಲಸ ಮಾಡಿಸ್ತಿರ್ಲಿಲ್ಲ. ಕಚೇರಿಗಳಿಗೆ ಅಧಿಕಾರಿಗಳ ಹತ್ರಕ್ಕೆ ಅವರೇ ಅವ್ರ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಹೋಗಿ ಕೆಲಸ ಆಗೋವರೆಗೂ ಯಾವುದೇ ರೀತಿಯ ನಾನು ದೊಡ್ಡ ಮಂತ್ರಿ ಆಗಿದ್ದೇನೆ ಅಂತೇಳಿ ಅಧಿಕಾರಿಗಳನ್ನ ಬಾ ಅಂತ ದರ್ಪದಲ್ಲಿ ಕರೀಲಿಲ್ಲ ಅವರು. ಬಹುಶಃ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದಕ್ಕೆ ಒಂದು ಮಾದರಿಯಾಗಿ ಕೆಲಸ ಮಾಡಿದಂಥವ್ರು ಅನ್ನೋದು ನನ್ನ ಅಭಿಪ್ರಾಯ. ನಾವೆಲ್ಲ ಇನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ ಆಗ ಅಧ್ಯಕ್ಷರೇ, ಆ ರೀತಿಯ ದಿನಗಳನ್ನು ನೋಡಿದ್ದೇವೆ ಇಲ್ಲಿ. ಅದರಿಂದ ಅಧ್ಯಕ್ಷರೇ, ಇಲ್ಲಿ ನಮಗೆ ಕೇಂದ್ರ ಸರ್ಕಾರ ಜೊತೆ ಪ್ರತಿನಿತ್ಯ ಏನು ನಡೀತಾ ಇದೆ ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಅಧ್ಯಕ್ಷ. ಅದರಿಂದ ದೇವ್ರ ಕೆಲಸ, ಸರ್ಕಾರದ ಕೆಲಸ, ದೇವ್ರ ಕೆಲಸ. ಈ ಪಾಪ ನುಡಿದಂತೆ ನಡೆದಿದ್ದೇವೆ. ಪಾಪ ಏನು ರಾಮರಾಜ್ಯ ಮಾಡಿ ಹಸಿದು ಹೊಟ್ಟೆ ಎಲ್ಲ ತುಂಬಿಸಿದ್ರಿ, ಹಸಿದು ಹೊಟ್ಟೆ ತುಂಬುತ್ತಾ ಇದೆ. 2,000 ರೂಪಾಯಿ ಹೋಗೋದ್ರಿಂದ ಏನು ಜನ ಆ ಪಾವರ್ಟಿಯಿಂದ ಮಧ್ಯಕ್ಕೆ ಎದ್ದುಬಿಟ್ಟು ಈಗ ಇದಕ್ಕೆ ಬಂದ್ಬಿಟ್ಟವ್ರಂತಲ್ಲ, ಈಗ ಜನ ಆದಾಯದಲ್ಲಿ ಮಧ್ಯಮ ವರ್ಗಕ್ಕೆ ಬಂದ್ಬಿಟ್ಟವ್ರಂತ. ಈಗ ಮಧ್ಯಮ ವರ್ಗ ಅದು ಹೇಳೋಣ, ಮಧ್ಯಮ ವರ್ಗ ಎಲ್ಲಿಗೆ ಬಂದಿದೆ ಅಂತೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.